ಹಾಯ್, ನಾನು ಹಳೆ ವಿಡಿಯೋಲಿ ಚಕ್ರಾಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋಲಿ ನಾನು ಚಕ್ರಾಸನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಮೊದಲು ಆರಾಮಾಗಿ ಮ್ಯಾಟ್ ಮೇಲೆ ಮಲ್ಕೊಳ್ಳಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. ಆ ನಂತರ ಕಾಲ್ಗಳೆರಡನ್ನೂ ಮಡ್ಚ್ಕೊಳ್ಳಿ. ಒಂದು ಕಾಲಾದ್ಮೇಲೆ ಇನ್ನೊಂದು ಕಾಲನ್ನ ಮಡ್ಚಿಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕೈಗಳನ್ನ ನಿಮ್ಮ ತಲೆ ಹತ್ರ ತಗೊಂಡೋಗಿಡಿ. ನಿಮ್ಮ ಕೈ ಬೆರಳುಗಳು ನಿಮ್ಮ ಭುಜದ ಕಡೆ ನೋಡ್ತಾ ಇರಲಿ. ಆಮೇಲೆ ದೀರ್ಘ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ನಿಮ್ಮ ದೇಹನ ಮೇಲೆತ್ತಕ್ಕೆ ಟ್ರೈ ಮಾಡಿ. ಹಾಗೆ ಮಾಡ್ತಾ 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 ಇನ್ನೂ ಮೇಲೆತ್ತಿ ಚಕ್ರದ ಆಕಾರದಲ್ಲಿ ನೀವು ಇರೋಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಗಳು ಹಾಗೂ ಕಾಲುಗಳು ಚಕ್ರದ ರೀತಿ ಕಾಣ್ತಾ ಇರಲಿ. ನಿಧಾನವಾಗಿ ಈ ರೀತಿನೇ ಮಾಡಿ. ಆಮೇಲೆ ಇದು ಆದ ನಂತರ ಒಂದು 10 ಸೆಕೆಂಡ್ಸ್ ಹೀಗೆ ಮಾಡಿ ನಿಧಾನವಾಗಿ ನಿಮ್ಮ ತಲೆಯ ಸಪೋರ್ಟಿಂದ ನೀವು ಮ್ಯಾಟ್ ಮೇಲೆ ಬನ್ನಿ. ಮತ್ತೆ ಮ್ಯಾಟ್ ಮೇಲೆ ನಿಮ್ಮ ತಲೆ ಸಪೋರ್ಟಿಂದ ಕೆಳಗಡೆ ಬನ್ನಿ. ಹಾಗೂ ಇಷ್ಟೊತ್ತು ನೀವು ಸ್ಟ್ರೆಸ್ ಆಗಿರ್ತೀರಾ. ಈ ಆಸನ ಮಾಡಬೇಕಾದ್ರೆ ನಿಮ್ಮ ಬೆನ್ನುಗಳು ಹಾಗೂ ನಿಮ್ಮ ಭುಜಗಳು ನಿಮ್ಮ ಹೊಟ್ಟೆಗೆ ಪ್ರೆಷರ್ ಬಿದ್ದಿರುತ್ತೆ. ಅದನ್ನು ಕಮ್ಮಿ ಮಾಡೋಕ್ಕೋಸ್ಕರ ನೀವು ಇನ್ನೊಂದು ಆಸನನ ಮಾಡಬೇಕು, ಪವನ ಮುಕ್ತಾಸನ. ಈ ಥರ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ಯಾವುದೇ ರೀತಿ ಒತ್ತಡ ಇದ್ರೂ ಅದನ್ನು ಕಮ್ಮಿ ಮಾಡುತ್ತೆ. ಹಾಯ್, ನಾನು ಹಳೆ ವಿಡಿಯೋಲಿ ಚಕ್ರಾಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋಲಿ ನಾನು ಚಕ್ರಾಸನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಇದೇ ರೀತಿ ನಿಮ್ಗೇನಾದರೂ ಯಾವ ರೀತಿಯಾದಂಥ ಆಸನಗಳನ್ನ ನಿಮಗೆ ತಗೊಳಕ್ ಕಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು, ಯೋಗ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ. ನನ್ನ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.